ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತೇನಪ್ಪ ಅಂದರೆ ಶೋಕೇಸ್ ಔಟ್ಲೈನ್ ಡಿಸೈನ್ ಬರುತ್ತಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ ಗೋಲ್ಡನ್ ಸ್ಟ್ರಿಪ್ನ ತೊಗೊಂಡಿದ್ದೀನಿ. ಮುಂಚೆ ನಮ್ಮ ಮನೆಯಲ್ಲಿ ಈ ರೀತಿಯ ಶೋಕೇಸ್ ಇತ್ತು, ಅದನ್ನು ನಾವು ಹೊಸದಾಗಿ ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಕನ್ವರ್ಟ್ ಮಾಡ್ಕೊಂಡಿರೋದು ಅಂದರೆ, ಮುಂಚೆ ನಾವು ಪ್ಲೇವುಡ್ಗೆ ಬ್ರೌನ್ ಕಲರ್ ಶೀಟ್ನ ಅಂಟಿಸಿ ಅದಕ್ಕೆ ವುಡನ್ದು ಬೀಡಿಂಗ್ ಪಟ್ಟಿ ಏನು ಬರುತ್ತೆ ಅದನ್ನು ಹಾಕಿಸಿದ್ವಿ. ಈಗ ನಾವು ಅದೇ ಪ್ಲೇವುಡ್ ಮೇಲೆ ಫಾರ್ಮಿಕಾ ಶೀಟ್ನ ರಿಮೂವ್ ಮಾಡಿಸಿ ಅದಕ್ಕೆ ವೈಟ್ ಫಾರ್ಮಿಕಾ ಶೀಟ್ನ ಅಂಟಿಸಿದ್ದೀವಿ. ಅದಕ್ಕೆ ಸ್ವಲ್ಪ PVC ಬೀಡಿಂಗ್ ಪಟ್ಟಿ ಅಂತ ಬರುತ್ತೆ, ಅದನ್ನು ಕಟ್ಟಿ ಅದಕ್ಕೆ ಗೋಲ್ಡ್ ಸ್ಟ್ರಿಪ್ಪಲ್ಲಿ ಔಟರ್ ಲೈನ್ ಥರ ಹಾಕಿದ್ದೀನಿ. ಸೊ ಒಳಗಡೆ ಗ್ಲಾಸ್ ಒಳಗಡೆ ಏನಿದೆ ಅದ್ರ ಕಲರ್ಸು ಫಾರ್ಮಿಕಾ ಶೀಟ್ ನಾನೇನು ಚೇಂಜಸ್ ಮಾಡಿಲ್ಲ. ಬರೀ ಔಟರ್ ಲೈನ್ ಗ್ಲಾಸಿಂದ ಆಚೆ ಏನು ಬರುತ್ತೆ ನೋಡಿ ಅಷ್ಟು ಮಾತ್ರ ನಾವು ಚೇಂಜ್ ಮಾಡಿರೋದು. ಇನ್ನು ಈ ಗೋಲ್ಡನ್ ಸ್ಟಿಪ್ದು ಪ್ರೈಸ್ ಕೇಳೋದಾದರೆ ಜಸ್ಟ್ 200 ರುಪೀಸ್ ಅಷ್ಟೇ. ಮತ್ತು ಈಸಿಯಾಗಿ ಸ್ಟಿಕ್ ಮಾಡ್ಬೋದು. ನೋಡಿ ಯಾವ ಥರ ರಿಮೂವ್ ಮಾಡ್ತಾ ಇದ್ದೀನಿ ಅಂತ. ಜಸ್ಟ್ ಸ್ಟಿಕ್ಕರ್ ಥರ ರಿಮೂವ್ ಮಾಡಿ ಅಲ್ಲೇ ಗ್ಲೂ ಕೊಟ್ಟಿರ್ತಾರೆ, ಈಸಿಯಾಗಿ ಸ್ಟಿಕ್ ಮಾಡೋದು ಅಷ್ಟೇ. ಬಟ್ ಏನಪ್ಪ ಅಂದರೆ ಯೂನಿಫಾರ್ಮ್ ಆಗಿ ನೀವು ಅಂಟಿಸ್ಕೊಳ್ಳುವಾಗ ಕೇರ್ಫುಲ್ಲಾಗಿ ಅಂಟಿಸ್ಕೋಬೇಕು. ನೀಟಾಗಿ ಎಲ್ಲ ಸೈಡ್ಗೂ ಕೂಡ ಅಂಟಿಸ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಎಷ್ಟು ಪೀಸಸ್ ಬಂದಿದೆ, ಯಾವ್ಯಾವ ಕಲರ್ಸ್ ಎಲ್ಲ ಅವೈಲಬಲ್ ಇದೆ, ಮತ್ತು ಎಷ್ಟು ಸೆಂಟಿಮೀಟರ್ ಇದೆ ಅನ್ನೋದನ್ನು. ಮತ್ತು ಇದು ಇನ್ನೊಂದು ಏನಪ್ಪ ಅಂತಂದರೆ, ಇದನ್ನು ಈಸಿಯಾಗಿ ನೀವು ಸೀಸರಲ್ಲಿ ಕಟ್ ಮಾಡ್ಕೋಬೋದು. ಎಷ್ಟು ಲೆಂತ್ ಬೇಕು ನೋಡಿ ಅಷ್ಟು ಲೆಂತ್ಗೆ ಕಟ್ ಮಾಡಿಕೊಂಡು ನೀವು ಅಂಟಿಸ್ಕೋಬೋದು. ಈ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸಿದ್ದೀನಿ, ಬಟ್ ಅಂಟಿಸುವಾಗ ಕೇರ್ಫುಲ್ಲಾಗಿ ಅಂಟಿಸ್ಕೋಬೇಕು. ಮತ್ತೆ ರಿಮೂವ್ ಮಾಡೋಕ್ಕೆ ಹೋದರೆ ಅದು ಏನು ನಗ್ಗೋಗೋ ಅಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಈ ಥರ ನೋಡಿ ಪೇಪರ್ ಇರುತ್ತೆ, ಅದನ್ನು ರಿಮೂವ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಶೈನಿಂಗ್ ಬರುತ್ತೆ. ಸೊ ಫೈನಲ್ ಆಗಿ ಈ ರೀತಿ ಒಂದು ಔಟ್ಲೈನ್ ಲುಕ್ ಇದೆ. ಮೊದಲಿದ್ದಕ್ಕೂ ಈಗಿದ್ದಕ್ಕೂ ಚೇಂಜಸ್ ಇದೆ ಅಲ್ವಾ? ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಗಲೇ ಹೇಳ್ದಂಗೆ ಔಟರ್ ಲೈನ್ ಬೀಡಿಂಗ್ ಪಟ್ಟಿ ಏನು ಕಟ್ಟಿದ್ದೀವಿ ನೋಡಿ, ಅದು ಮರದ್ದಾದರೆ ಸ್ವಲ್ಪ ಶೇಡೆಡ್ ಆಗಿಬಿಡುತ್ತೆ ಇಯರ್ ಬೈ ಇಯರ್ ಆಗ್ತಾ ಆಗ್ತಾ. ಬಟ್ ಈ PVC ಮೆಟೀರಿಯಲ್ಲು ವೈಟ್ ಹಾಕ್ಸಿರೋದ್ರಿಂದ ಅದು ಶೇಡೆಡ್ ಆಗಲ್ಲ. ತೋರಿಸ್ತಾ ಇದ್ದೀನಿ ನೋಡಿ, ಇದೇನೆ ಅದು. ಇದರಲ್ಲಿ ನಿಮಗೆ ಸೈಜಸ್ ಕೂಡ ಅವೈಲಬಲ್ ಇರುತ್ತೆ. ಹಾಗೆ ಅಲ್ಲಿ ಇನ್ನೊಂದು ಗೋಲ್ಡ್ ಸ್ಟ್ರಿಪ್ ಇದೆ ನೋಡಿ, ಅದು ಬೇರೆ ಕಾಸ್ಟು, ಅದು ಬೇರೆ ಥರ ಮೆಟೀರಿಯಲ್ಲು. ಇವಾಗ ಅಂಟಿಸಿದ್ದೆ ಬೇರೆನೆ. ಸೊ ಇದು ಬಂದು ನಿಮಗೆ 24 ಸೆಂಟಿಮೀಟರ್ ಇರುತ್ತೆ. ಹಾಗೆ ವಿಡ್ತ್ ಬಂದು 3 ಸೆಂಟಿಮೀಟರ್ ಇರುತ್ತೆ. ಇದು ನಿಮಗೆ 30 ಪೀಸ್ ಅವೈಲಬಲ್ ಇರುತ್ತೆ, ಜಸ್ಟ್ 200 ರುಪೀಸ್ಗೆ. ಹಾಗೆ ಕಲರ್ಸ್ ಕೂಡ ಅವೈಲಬಲ್ ಇದೆ, ಹಾಕಿದ್ದೀನಿ ನೋಡಿ, ಇಷ್ಟು ಕಲರ್ ಕೂಡ ಇದೆ. ನೆಕ್ಸ್ಟ್ ಬಂದು ಇದು ಸೋಫಾ ಬ್ಯಾಕ್ಗ್ರೌಂಡ್ ಡೆಕೋರೇಟ್ ಮಾಡಿರೋ ಅಂಥದ್ದನ್ನು ತೋರಿಸ್ತಾ ಇರೋದು. ಇದನ್ನ ಚಾರ್ಕೋಲ್ ಪ್ಯಾನಲ್ಸ್ ಅಂತ ಕರೀತಾರೆ. ಈ ಗೋಲ್ಡ್ ಲೈನ್ಸ್ ಏನು ಬಂದಿದೆ ನೋಡಿ ಅದನ್ನ ನಾನು ಸ್ಟಿಕ್ ಮಾಡಿರೋದು. ಮೊದಲು ಈ ರೀತಿ ಇತ್ತು, ಇದರಲ್ಲಿ ಚಾರ್ಕೋಲ್ ಫಿಲ್ಲಿಂಗ್ ಅಂದ್ರೆ ಗೋಲ್ಡ್ ಇದೆ ನೋಡಿ ಮಧ್ಯ. ಸೊ ಅದಕ್ಕೆ ಬ್ಲ್ಯಾಕ್ಗಿಂತ ಗೋಲ್ಡ್ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು. ಹಾಗಾಗಿ ಗೋಲ್ಡ್ ಸ್ಟ್ರಿಪ್ ಟೇಪ್ ಅಂತ ಬರುತ್ತೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಇದೇ ಥರ ಬರುತ್ತೆ. ಇದನ್ನು ಅಷ್ಟೇ ಗ್ಲೂ ಅಲ್ಲೇ ಇರುತ್ತೆ. ಜಸ್ಟ್ ನಾವು ಬ್ಯಾಕ್ ಕವರ್ ಏನು ಕೊಟ್ಟಿರ್ತಾರೆ ಅದನ್ನು ರಿಮೂವ್ ಮಾಡಿ ಈ ಥರ ಸ್ಟಿಕ್ ಮಾಡಿದೆ. ಕರೆಕ್ಟಾಗಿ ಅದು ಸೈಜ್ ಏನಿತ್ತು ಕರೆಕ್ಟಾಗಿ ಸೈಜು ಅದಕ್ಕೆ 1/2 ಇಂಚ್ ಅನಿಸುತ್ತೆ ಇದು, ಅದಕ್ಕೆ ಸೂಟಬಲ್ ಆಗಿರೋದ್ರಿಂದ ಕರೆಕ್ಟಾಗಿ ಅದು ಒಳಗಡೆ ಫಿಕ್ಸ್ ಆಗಿ ಕೂತ್ಕೋತು. ಚೆನ್ನಾಗಿ ಕಾಣ್ತಿದೆ ಅಂತ ಅನ್ನಿಸ್ತು ನನಗೆ. ಮೊದಲು ಬ್ಲ್ಯಾಕ್ ಇತ್ತಲ್ವ, ಅದಕ್ಕಿಂತ ಇದು ಗೋಲ್ಡ್ ಹಾಕಿದ್ಮೇಲೆ ಒಂಥರ ಹೊಸದಾಗಿ ಚೆನ್ನಾಗಿ ಕಾಣ್ತಿದೆ ಅಂತ ಅನ್ನಿಸ್ತು ನನಗೆ. ಬ್ಲ್ಯಾಕ್ ಅಷ್ಟು ಇಷ್ಟ ಆಗಲಿಲ್ಲ. ಹೇಗೆ ಕಾಣ್ತಾ ಇದೆ ನೋಡಿ, ಇದಂತೂ ತುಂಬ ಈಸಿಗೆ ಅಂಟಿಸ್ಕೋಬೋದು. ಇದನ್ನು ನೀವು ಪ್ಲೇವುಡ್ ಮೇಲೆ ಇಲ್ಲ ಟೈಲ್ಸಲ್ಲಿ ಬೇರೆ ಕಡೆ ಡೆಕೋರೇಟಿವ್ ಆಗಿ ನಿಮ್ಮ ಹೊಸ ಐಡಿಯಾ ನಿಮಗೆ ಹೇಗೆ ಬರುತ್ತೆ ನೋಡಿ, ನೀವು ಏನಾದ್ರು ಡೆಕೋರ್ ಮಾಡಬೇಕು ಅಂತಂದರೆ ಹೋಮ್ಗೆ ಅದಕ್ಕೆಲ್ಲ ಬೇಕಾದ್ರೆ ಅಂಟಿಸ್ಕೋಬೋದು. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಗ್ಲೂ ಹಾಕೋಬೇಕು ಅಂತ ಅನಿಸುತ್ತೆ. ಇದಕ್ಕೆ ನನಗೆ ಈಸಿಯಾಗಿ ಕುತ್ಕೋತು. ಸೊ ಫೈನಲ್ ಆಗಿ ಈ ರೀತಿ ಲುಕ್ ಬಂತು ಅದು. ಸೊ ಗೋಲ್ಡ್ ಲೈನ್ಸ್ ಹಾಕಿದ್ಮೇಲೆ ಅದೊಂಥರ ಹೊಳಿತಾ ಇದೆ ನೋಡಿ, ನನಗೆ ಅದು ಇಷ್ಟ ಆಯಿತು. ಲೈಟ್ಸ್ ಎಲ್ಲ ಹಾಕಿದ್ಮೇಲೆ ಸೋಫಾ ಇದೆ ಅಲ್ವಾ, ಅದು ಹಿಂದ್ಗಡೆ ಈ ಥರ ಬ್ಯಾಕ್ಗ್ರೌಂಡ್ ಮಾಡ್ಸಿರೋ ಅಂಥದ್ದು. ಸೊ ಈ ಗೋಲ್ಡನ್ ಸ್ಟ್ರಿಪ್ ನಿಮಗೆ 50 ಮೀಟರ್ಸಲ್ಲಿ ಬರುತ್ತೆ. ತುಂಬ ದೊಡ್ಡದೇ ಬರುತ್ತೆ. ನೀವು ಬೇರೆದಕ್ಕೆ ಯಾವುದಕ್ಕಾದ್ರೂ ನಿಮ್ಮ ಐಡಿಯಾ ತಕ್ಕಂಗೆ ಡೆಕೋರೇಟ್ ಮಾಡ್ಕೋಬೋದು. ಹಾಗೆ ನಾನು ತೋರಿಸ್ಕೊಂಡಿರೋದು ಅಂತ ಅರ್ಧ ಸೆಂಟಿಮೀಟರ್, ನಿಮಗೆ 1 ಸೆಂಟಿಮೀಟರ್ ಕೂಡ ಬರುತ್ತೆ. ನನಗಂತೂ ಈ ಲುಕ್ ತುಂಬಾ ಇಷ್ಟ ಆಯಿತು. ಅದನ್ನು ಸ್ಟಿಕ್ ಮಾಡಿದ್ಮೇಲೆ ಒಂಥರ ಗೋಲ್ಡನ್ ಲುಕ್ ಬಂತಲ್ವ, ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಏನು ಅನಿಸ್ತು, ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಕೂಡ ಲೈಕ್, ಶೇರ್, ಕಮೆಂಟ್ ಮಾಡಿ.
ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಇನ್ಫಾರ್ಮೇಟಿವ್ಸ್ ವೀಡಿಯೋಸ್ಗಳನ್ನ ನಾನು ಹಾಕೋಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು, ಶೇರ್ ಮಾಡೋದನ್ನು ಯಾರು ಕೂಡ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.